ಥ್ರೆಡ್ನ ಸೀರೆಗೆ ಲಾಕ್ ಮಾಡ್ಕೊಳ್ಳಿ. 2 ಚೈನ್ಸ್ ತಗೊಳ್ಳಿ. ಪಕ್ಕದಲ್ಲೇ ಒಂದು ಡಬಲ್ ಕ್ರೋಶೆ ಮಾಡಿ. ಅದರ ಪಕ್ಕದಲ್ಲೇ ಇನ್ನೊಂದು ಡಬಲ್ ಕ್ರೋಶೆ ಮಾಡಿ. ಫಸ್ಟ್ 2 ಚೈನ್ಸನ್ನು ಸೇರಿಸಿ ಒಟ್ಟು 4 ಡಬಲ್ ಕ್ರೋಶೆಗಳನ್ನು ಮಾಡಿ. ಈಗ 3 ಚೈನ್ಸ್ ತಗೊಳ್ಳಿ. ಸ್ಟ್ರೇಟಾಗಿ ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಅಲ್ಲಿಗೆ ಒಂದು ಡಬಲ್ ಕ್ರೋಶೆ ಮಾಡಿ. ಪಕ್ಕದಲ್ಲೇ ಡಬಲ್ ಕ್ರೋಶೆಗಳನ್ನು ಮಾಡಿ ಒಟ್ಟು 6 ಡಬಲ್ ಕ್ರೋಶೆಗಳನ್ನು ಮಾಡಬೇಕು. ಈಗ ಬೀಡ್ ಆ್ಯಡ್ ಮಾಡ್ಕೊಳ್ಳಿ. ಬೀಡನ್ನ ಲಾಕ್ ಮಾಡಿ ಸ್ಟ್ರೇಟಾಗಿ ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಒಂದು ಡಬಲ್ ಕ್ರೋಶೆ ಮಾಡಿ. ಮತ್ತು ಪಕ್ಕದಲ್ಲೇ ಡಬಲ್ ಕ್ರೋಶೆಗಳು ಒಟ್ಟು 6 ಡಬಲ್ ಕ್ರೋಶೆಗಳನ್ನು ಮಾಡಬೇಕು. ನೆಕ್ಸ್ಟ್ ಮತ್ತೆ 3 ಚೈನ್ಸ್ ತಗೊಳ್ಳಿ. ಸ್ಟ್ರೇಟಾಗಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಡಬಲ್ ಕ್ರೋಶೆ. ಹೀಗೆ ಆಲ್ಟರ್ನೇಟಾಗಿ 3 ಚೈನ್ಸ್ 1 ಬೀಡ್ ಇದೇ ಥರ ಎಂಡ್ವರೆಗೂ ಕಂಟಿನ್ಯೂ ಮಾಡಿ. ಸೆಕೆಂಡ್ ಸ್ಟೆಪ್ಗೆ ನಾನು ಥ್ರೆಡ್ ಕಲರ್ ಚೇಂಜ್ ಮಾಡ್ತಾಯಿದ್ದೀನಿ. 2 ಚೈನ್ಸ್ ಮಾಡಿದ್ದೀವಲ್ಲ ಅಲ್ಲಿಗೆ ಥ್ರೆಡ್ನ ಲಾಕ್ ಮಾಡ್ಕೊಳ್ಳಿ. ಈಗ ಪಕ್ಕದಲ್ಲಿರೋ ಡಬಲ್ ಕ್ರೋಶೆ ಸ್ಟಿಚ್ಗೆ ಒಂದು ಸಿಂಗಲ್ ಕ್ರೋಶೆ ಮಾಡಿ. ನೆಕ್ಸ್ಟ್ ಸ್ಟಿಚ್ನಲ್ಲೂ ಒಂದು ಸಿಂಗಲ್ ಕ್ರೋಶೆ. ನೆಕ್ಸ್ಟ್ ಸ್ಟಿಚ್ಗೆ ಒಂದು ಸಿಂಗಲ್ ಕ್ರೋಶೆ. ಈಗ 3 ಚೈನ್ ಸ್ಪೇಸ್ ಇದೆಯಲ್ಲ ಅಲ್ಲಿಗೆ 4 ಸಿಂಗಲ್ ಕ್ರೋಶೆಗಳನ್ನು ಮಾಡಿ. ನೆಕ್ಸ್ಟ್ ಇರೋ ಡಬಲ್ ಕ್ರೋಶೆ ಸ್ಟಿಚ್ಗೆ ಒಂದು ಸಿಂಗಲ್ ಕ್ರೋಶೆ. ಈಗ ನಾವು ಬೀಡ್ ಬ್ಯಾಕ್ ಸೈಡಲ್ಲಿರೋ ಥ್ರೆಡ್ ಮೇಲೆ ವರ್ಕ್ ಮಾಡಬೇಕು. ಆ ಥ್ರೆಡ್ಗೆ ಒಂದು ಡಬಲ್ ಕ್ರೋಶೆನ ಮಾಡಿ. ಈಗ 2 ಚೈನ್ಸ್ ತಗೊಳ್ಳಿ. ಆ ಡಬಲ್ ಕ್ರೋಶೆ ಕಂಬ ಇದೆಯಲ್ಲ ಅದಕ್ಕೆ ಒಂದು ಹಾಫ್ ಡಬಲ್ ಕ್ರೋಶೆ, ಇನ್ನೊಂದು ಹಾಫ್ ಡಬಲ್ ಕ್ರೋಶೆ, ಒಂದು ಡಬಲ್ ಕ್ರೋಶೆ. ಈಗ ಮತ್ತೆ ಬೀಡ್ ಬ್ಯಾಕ್ ಸೈಡ್ ಥ್ರೆಡ್ಗೆ ಒಂದು ಡಬಲ್ ಕ್ರೋಶೆ. 2 ಚೈನ್ಸ್ ತಗೊಳ್ಳಿ. ಡಬಲ್ ಕ್ರೋಶೆ ಕಂಬ ಇದೆಯಲ್ಲ ಅದಕ್ಕೆ ಒಂದು ಹಾಫ್ ಡಬಲ್ ಕ್ರೋಶೆ, ಇನ್ನೊಂದು ಹಾಫ್ ಡಬಲ್ ಕ್ರೋಶೆ, ಒಂದು ಡಬಲ್ ಕ್ರೋಶೆ. ಇದೇ ಥರ 4 ಡಬಲ್ ಕ್ರೋಶೆಗಳನ್ನು ಬೀಡ್ ಬ್ಯಾಕ್ ಸೈಡ್ ಥ್ರೆಡ್ ಮೇಲೆ ವರ್ಕ್ ಮಾಡ್ಕೊಳ್ಳಿ. ಈಗ 6th ಡಬಲ್ ಕ್ರೋಶೆ ಮೇಲಿರೋ ಸ್ಟಿಚ್ಗೆ ಒಂದು ಸಿಂಗಲ್ ಕ್ರೋಶೆ ಮಾಡಿ. ನೆಕ್ಸ್ಟ್ ಇರೋದು 3 ಚೈನ್ ಸ್ಪೇಸ್, ಅಲ್ಲಿಗೆ 4 ಸಿಂಗಲ್ ಕ್ರೋಶೆಗಳನ್ನು ಮಾಡಿ. ನೆಕ್ಸ್ಟ್ ಡಬಲ್ ಕ್ರೋಶೆ ಇದೆಯಲ್ಲ ಅಲ್ಲಿಗೆ ಒಂದು ಸಿಂಗಲ್ ಕ್ರೋಶೆ ಮಾಡಿ. ಈಗ ಮತ್ತೆ ನಾವು ಬೀಡ್ ಬ್ಯಾಕ್ ಸೈಡ್ ವರ್ಕ್ ಮಾಡಬೇಕು. ಅಲ್ಲಿಗೆ ಒಂದು ಡಬಲ್ ಕ್ರೋಶೆ ಮಾಡಿ. 2 ಚೈನ್ಸ್ ತಗೊಳ್ಳಿ. ಆ ಕಂಬಕ್ಕೆ 2 ಹಾಫ್ ಡಬಲ್ ಕ್ರೋಶೆ, ಒಂದು ಡಬಲ್ ಕ್ರೋಶೆನ ಮಾಡಿ. ಇದೇ ಥರ ಎಂಡ್ವರೆಗೂ ರಿಪೀಟ್ ಮಾಡಿ.